ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಶತ್ರು ಸಂಹಾರ ಹೇಗೆ ಮಾಡೋದು ಲೈವ್ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆ ಮಾಡುವುದಕ್ಕೆ ನಿಮಗೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ನಿಂಬೆಹಣ್ಣು, ಒಂದು ಸೂಜಿ ಮತ್ತು ಒಂದು ಬೆಳ್ಳುಳ್ಳಿ ಬೇಕಾಗುತ್ತೆ. ಮತ್ತು ಶತ್ರುವಿನ ಹೆಸರುಗಳನ್ನು ಬರೆಯೋದಕ್ಕೆ ಒಂದು ಪೆನ್ ಬೇಕಾಗುತ್ತೆ. ಸ್ನೇಹಿತರೆ, ನೀವು ಈ ಕ್ರಿಯೆನ ನಿಮ್ಮ ಆಫೀಸ್ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಬಾಸ್ಗಳೇನಾದರೂ ಟಾರ್ಚರ್ ಕೊಡ್ತಾ ಇದ್ದರೆ ಈ ಕ್ರಿಯೆಯನ್ನು ನೀವು ಮಾಡಬಹುದು. ಇಲ್ಲವೇ ನಿಮ್ಮ ಮನೆಯ ಅಕ್ಕಪಕ್ಕ ಯಾರಾದರೂ ಸಮಸ್ಯೆ ಕೊಡ್ತಾ ಇದ್ದರೆ, ನಿಮಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ದರೆ ಅಂತಹವರ ಮೇಲೂ ಕೂಡ ನೀವು ಪ್ರಯೋಗ ಮಾಡ್ಬೋದು. ಅಥವಾ ನಿಮ್ಮ ಮನೆಯಲ್ಲೇ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲೇ ಶತ್ರುಗಳಿದ್ದರೆ ಅವರ ಮೇಲೂ ಕೂಡ ಈ ಕ್ರಿಯೆನ ಮಾಡ್ಬೋದು. ಈ ಕ್ರಿಯೆನ ಮಾಡೋದಕ್ಕೆ ನೀವು 2 ಇಲ್ಲ 3 ಜನದ ಮೇಲೆ ಪ್ರಯೋಗ ಮಾಡಬೇಕು. ಮೊದಲಿಗೆ ಮಾರ್ಕರ್ ಪೆನ್ನನ್ನು ತೆಗೆದುಕೊಂಡು ನಿಂಬೆ ಹಣ್ಣಿನ ಮೇಲೆ ಸ್ವಸ್ತಿಕ್ ಚಿಹ್ನೆ ಬರೆಯಿರಿ. ಈ ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆ ಬರೆದು ಆದ ಮೇಲೆ ಪಕ್ಕದಲ್ಲಿ ಕ್ರೀಮ್ ಎಂದು ಬರೆಯಿರಿ. ಬರೆದ ಆದ ಮೇಲೆ ನಿಮಗೆ ಇರುವ ಶತ್ರುಗಳು 3 ಜನರ ಹೆಸರನ್ನು ಬರೆಯಿರಿ. ನಿಮ್ಗೆ ಯಾರು ಬೇಕಾಗಿದ್ದಾರೋ ಆ 3 ಜನದ ಹೆಸರನ್ನು ನೀವು ಬರೆಯತಕ್ಕದ್ದು. ಬರೆದು ಆದ ಮೇಲೆ 3 ಜನದ ಹೆಸರು ನಿಮಗೆ ಕಂಪ್ಲೀಟ್ ಆದ ಮೇಲೆ ಈ ರೀತಿಯಾಗಿ 3 ಜನದ ಹೆಸರು ಬರೆದು ಆದ ಮೇಲೆ ಆ ಹೆಸರಿಗೆ ಈ ಸೂಜಿಯನ್ನು ಹೀಗೆ ಚುಚ್ಚಿಬಿಡಿ. ಅದು ಈ ಕಡೆ ಬರಬೇಕು ನಿಮಗೆ ಸೂಜಿ. ಇದು ಬಂದ ಆದ ಮೇಲೆ ಈ ಬೆಳ್ಳುಳ್ಳಿ ಏನಿದೆಯೋ ಬೆಳ್ಳುಳ್ಳಿಯನ್ನು ಹೀಗೆ ಚುಚ್ಚಿ ಆದ ಮೇಲೆ ಇದನ್ನು ನಿಮ್ಮ ಬಲಗೈಯಲ್ಲಿ ಮುಷ್ಟಿಯನ್ನು ಗಟ್ಟಿ ಮಾಡಿ ಹಿಡ್ಕೊಳ್ಳಿ. ಹಿಡಿದುಕೊಂಡು ನಿಮಗೆ ಈ ಅಕ್ಕಿ ಆಗಲಿ ಅರಿಶಿನ ಕುಂಕುಮ ಬೇಕಾಗಿರಲ್ಲ, ಜಸ್ಟ್ ಮುಷ್ಟಿಯನ್ನು ಗಟ್ಟಿ ಮಾಡಿ ಹಿಡ್ಕೊಳ್ಳಿ. ಮುಷ್ಟಿಯನ್ನು ಗಟ್ಟಿ ಮಾಡಿ ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರ ಹೇಳ್ತೀನೋ ಆ ಮಂತ್ರವನ್ನು 108 ಸಾರಿ ಪಠನೆ ಮಾಡಬೇಕಾಗುತ್ತೆ. ನೀವು 108 ಸಾರಿ ಪಠನೆ ಮಾಡಿದ್ದೆ ಆದಲ್ಲಿ ಆ 3 ಶತ್ರುಗಳಿಗೆ ಏನು ಹೇಳಿದಾರೋ ಹೆಸರು ಅವರು ನಿಮ್ಮ ಕಣ್ಣು ಮುಂದೆಯೇ ನೀವು ಸದೆ ಬಿಡಿತೀರ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಧೂಂ ದುರ್ಗಾಯ್ ಸರ್ವಶತ್ರು ಉಚ್ಚಟನಾಯ್ ಓಂ ಕ್ರೀಂ ರೀಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಧೂಂ ದುರ್ಗಾಯ್ ಸರ್ವಶತ್ರು ಉಚ್ಚಟನಾಯ್ ಓಂ ಕ್ರೀಂ ರೀಂ ಫಟ್ ಸ್ವಾಹ. ಈ ರೀತಿಯಾಗಿ ನೀವು ಮಂತ್ರ ಪಠನೆ ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಮುಗಿದ ಮೇಲೆ ಹೀಗೆ ಕೈಯನ್ನು ಬಿಟ್ಟು ಅಂತ 3 ಸಾರಿ ಅಭಿಮಂತ್ರಿಸಿ. 3 ಸಾರಿ ಅಭಿಮಂತ್ರಿಸಿ ಆದ ಮೇಲೆ ಇದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ನಿರ್ಜನ ಪ್ರದೇಶದಲ್ಲಿ ಹಾಕಿ, ಇಲ್ಲವೇ ಅವರ ಮನೆಯ ಹತ್ತಿರದಲ್ಲಿ ಸುಮ್ಮನೆ ಹೀಗೆ ಇಟ್ಟು ಬಂದುಬಿಡಿ ಸಾಕು. ಆಮೇಲೆ ನೋಡಿ ಸ್ನೇಹಿತರೆ ಚಮತ್ಕಾರ ಹೆಂಗಿರುತ್ತೆ ಅಂತ. ಈ ಕ್ರಿಯೆನ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ.